ರಾಜ್ಯದಲ್ಲಿ ಮತ್ತೆ ಕಮಿಷನ್ ಬಾಂಬ್ ಸಿಡಿದಿದೆ. ಬಿಜೆಪಿ ಸರ್ಕಾರಕ್ಕಿಂತ ಕಾಂಗ್ರೆಸ್ ಸರ್ಕಾರನೇ ಹೆಚ್ಚು ಲೂಟಿ ಮಾಡ್ತಾ ಇದೆಯಂತೆ. ಅದರಿಂದ ಗುತ್ತಿಗೆದಾರರು ಆತ್ಮಹತ್ಯೆ ಹಾದಿ ಹಿಡಿದಿದ್ದಾರಂತೆ. ಈ ಸರ್ಕಾರದಲ್ಲೂ ಕಮಿಷನ್ ಇಲ್ಲ ಅಂತಲ್ಲ, ಕಮಿಷನ್ ಇದೆ. 3 ವರ್ಷದ ಹಣ ಬಿಡುಗಡೆ ಕೊಡೋದಕ್ಕೂ ಸಹ ಪರ್ಸೆಂಟೇಜ್ ಕೊಡಬೇಕು. ಕಾಂಟ್ರಾಕ್ಟರ್ಗಳು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಹೋಗಿದ್ದಾರೆ, ರಿಸೈನ್ ಮಾಡ್ಕೊಂಡಿದ್ದಾರೆ. ಅದು 2022. ಅಂದಿನ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ರೇಸ್ ಕೋರ್ಸ್ ರಸ್ತೆಗೆ ಬಂದು ಪ್ರತಿಭಟನೆ ಮಾಡಿದರು. ಗೋಡೆಗೆ 40% ಸರ್ಕಾರ ಎಂಬ ಪೋಸ್ಟರ್ ಹಂಚಿ ಬೊಮ್ಮಾಯಿ ಸರ್ಕಾರದ ವಿರುದ್ಧ ಕಿಡಿಕಾರಿದರು. ಇದೀಗ ಕಾಂಗ್ರೆಸ್ ಸರ್ಕಾರದ ವಿರುದ್ಧವೇ ಕಮಿಷನ್ ಬಾಂಬ್ ಸಿಡಿದಿದೆ. ಬಿಜೆಪಿಗಿಂತ ಕಾಂಗ್ರೆಸ್ಸಿಗರು ಹೆಚ್ಚು ಲೂಟಿ ಮಾಡುತ್ತಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ ತಟ್ಟಲಿದೆ ಗುತ್ತಿಗೆದಾರರ ಬಿಸಿ. 40% ಪೇ ಸಿಎಂ ಎನ್ನುತ್ತಲೇ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿತ್ತು. ಇದೀಗ ಅದೇ ಕಾಂಗ್ರೆಸ್ ಸರ್ಕಾರದಲ್ಲಿ ಅದಕ್ಕಿಂತ ಹೆಚ್ಚಿನ ಭ್ರಷ್ಟಾಚಾರ ನಡೆಯುತ್ತಿದೆಯಂತೆ. ಹಣ ಬಿಡುಗಡೆ ಮಾಡಬೇಕು ಎಂದ್ರೆ ಪರ್ಸೆಂಟೇಜ್ ಕೊಡಬೇಕು. ಬಿಜೆಪಿ ಸರ್ಕಾರಕ್ಕಿಂತ ಹೆಚ್ಚಿನ ಪರ್ಸೆಂಟೇಜ್ ಕೊಡಬೇಕು ಎಂದು ಗುತ್ತಿಗೆದಾರರ ಸಂಘದ ರಾಜ್ಯಾಧ್ಯಕ್ಷ ಮಂಜುನಾಥ್ ಬಾಂಬ್ ಸಿಡಿಸಿದ್ದಾರೆ. ವಿವಿಧ ಇಲಾಖೆಗಳ 38,370 ಕೋಟಿ ಹಣ ಪೆಂಡಿಂಗ್ ಇದೆ. ಪೆಂಡಿಂಗ್ ಬಿಲ್ ಕ್ಲಿಯರ್ ಮಾಡಲು ಸಿಎಂ ಮುಂದಾಗ್ತಿಲ್ಲ. ಗುತ್ತಿಗೆದಾರರ ಸಂಘದ ಜೊತೆ ಅಧಿಕೃತ ಸಭೆ ಮಾಡಿಲ್ಲ. ಕೆಂಪಣ್ಣನನ್ನ ಮುಂದಿಟ್ಟುಕೊಂಡು ಅಧಿಕಾರಕ್ಕೆ ಬಂದಿದ್ದಾರೆ. ಅಧಿಕಾರಕ್ಕೆ ಬಂದು 2.5 ವರ್ಷವಾದರೂ ಸಮಸ್ಯೆ ಬಗೆಹರಿದಿಲ್ಲ ಎಂದು ಮಂಜುನಾಥ್ ಕಿಡಿಕಾರಿದ್ದಾರೆ. ಸರ್, ಈ ಸರ್ಕಾರದಲ್ಲೂ ಕಮಿಷನ್ ಇಲ್ಲ ಅಂತಲ್ಲ, ಕಮಿಷನ್ ಇದೆ. ಮನೆ ಮುಖ್ಯಮಂತ್ರಿಗಳಿಗೆ ಗೊತ್ತಿತ್ತು ಕಮಿಷನ್ ಅಂದ್ರೆ ನಾವು 30, 40, 60 ಅಂತ ಹೇಳ್ತಾ ಇಲ್ಲ. ಅದು ಹೇಳ್ಬಿಟ್ಟು ಹಳೆ ನಮ್ಮ ಕೆಂಪಣ್ಣವರು ಅಧ್ಯಕ್ಷರು ಹೇಳಿ ಅದು ತಪ್ಪಾಗಿದೆ. ನಾವೇನಂದ್ರೆ 3 ವರ್ಷದ ಹಣ ಬಿಡುಗಡೆ ಕೊಡೋದಕ್ಕೂ ಸಹ ಪರ್ಸೆಂಟೇಜ್ ಕೊಡಬೇಕು, ಕಮಿಷನ್ ಕೊಡಬೇಕು. ಅದು ಸತ್ಯ. ಅದು ಸಾಲ ತೀರಿಸಲಾಗದೆ ಕೆಲವರ ಆತ್ಮಹತ್ಯೆ. ನಿಮಗೆ ಗೊತ್ತಿರಬಹುದು, ಎಷ್ಟು ಜನ ಕಾಂಟ್ರಾಕ್ಟರ್ಗಳು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಹೋಗಿದ್ದಾರೆ, ಸೂಸೈಡ್ ಮಾಡ್ಕೊಂಡಿದ್ದಾರೆ, ವಿಷ ಕುಡಿದಿದ್ದಾರೆ. ಇವೆಲ್ಲವೂ ನಿಮ್ಗೆ ಅದನ್ನ ಆದ್ರೂ ಕೂಡ ಸರ್ಕಾರ ಎಚ್ಚೆತ್ಕೊಂತ ಇಲ್ಲ. ಕಸದ ಟೆಂಡರ್ನಲ್ಲೂ ಕೈ ತುಂಬಾ ಕಮಿಷನ್. ಕಸದ ಟೆಂಡರ್ ತಗೋಬೇಕಾದ್ರೆ ಸರ್ಕಾರಕ್ಕೆ 7, ಬಿಲ್ ಕೊಡಬೇಕಾದ್ರೆ 7, ಸ್ಪೆಷಲ್ ಆಗಿ ದುಡ್ಡು ರಿಲೀಸ್ ಮಾಡಬೇಕಾದ್ರೆ 7, 7 3 21. ಇನ್ನ ಇಂಜಿನಿಯರ್ಗಳು ಅವ್ರ 71. ಮುಗಿತಲ್ಲಿಗೆ ಇನ್ನೇನು ಉಳಿಯಲ್ಲ. 100ರಲ್ಲಿ 2 ತೆಗೆದಾಕಿದ್ರೆ ₹1 ಉಳಿಯೋದು ಇವ್ರಿಗೆ. ಆ ಪರಿಸ್ಥಿತಿ. ಅದಕ್ಕೆ ಸ್ಟ್ರೈಕ್. ರಾಜ್ಯ ಸರ್ಕಾರದ ವಿರುದ್ಧ ಗುತ್ತಿಗೆದಾರರು ಸಿಡಿದೆದ್ದಿದ್ದು ಕಮಿಷನ್ ಬಾಂಬ್ ಸಿಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಮತ್ತೆ ಕಮಿಷನ್ ಬಾಂಬ್ ಸಿಡಿದಿದೆ. ಬಿಜೆಪಿ ಸರ್ಕಾರಕ್ಕಿಂತ ಕಾಂಗ್ರೆಸ್ ಸರ್ಕಾರನೇ ಹೆಚ್ಚು ಲೂಟಿ ಮಾಡ್ತಾ ಇದೆಯಂತೆ. ಅದರಿಂದ ಗುತ್ತಿಗೆದಾರರು ಆತ್ಮಹತ್ಯೆ ಹಾದಿ ಹಿಡಿದಿದ್ದಾರಂತೆ. ಈ ಸರ್ಕಾರದಲ್ಲೂ ಕಮಿಷನ್ ಇಲ್ಲ ಅಂತಲ್ಲ, ಕಮಿಷನ್ ಇದೆ. 3 ವರ್ಷದ ಹಣ ಬಿಡುಗಡೆ ಕೊಡೋದಕ್ಕೂ ಸಹ ಪರ್ಸೆಂಟೇಜ್ ಕೊಡಬೇಕು. ಕಾಂಟ್ರಾಕ್ಟರ್ಗಳು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಹೋಗಿದ್ದಾರೆ, ರಿಸೈನ್ ಮಾಡ್ಕೊಂಡಿದ್ದಾರೆ. ಅದು 2022. ಅಂದಿನ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ರೇಸ್ ಕೋರ್ಸ್ ರಸ್ತೆಗೆ ಬಂದು ಪ್ರತಿಭಟನೆ ಮಾಡಿದರು. ಗೋಡೆಗೆ 40% ಸರ್ಕಾರ ಎಂಬ ಪೋಸ್ಟರ್ ಹಂಚಿ ಬೊಮ್ಮಾಯಿ ಸರ್ಕಾರದ ವಿರುದ್ಧ ಕಿಡಿಕಾರಿದರು. ಇದೀಗ ಕಾಂಗ್ರೆಸ್ ಸರ್ಕಾರದ ವಿರುದ್ಧವೇ ಕಮಿಷನ್ ಬಾಂಬ್ ಸಿಡಿದಿದೆ. ಬಿಜೆಪಿಗಿಂತ ಕಾಂಗ್ರೆಸ್ಸಿಗರು ಹೆಚ್ಚು ಲೂಟಿ ಮಾಡುತ್ತಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ ತಟ್ಟಲಿದೆ ಗುತ್ತಿಗೆದಾರರ ಬಿಸಿ. 40% ಪೇ ಸಿಎಂ ಎನ್ನುತ್ತಲೇ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿತ್ತು. ಇದೀಗ ಅದೇ ಕಾಂಗ್ರೆಸ್ ಸರ್ಕಾರದಲ್ಲಿ ಅದಕ್ಕಿಂತ ಹೆಚ್ಚಿನ ಭ್ರಷ್ಟಾಚಾರ ನಡೆಯುತ್ತಿದೆಯಂತೆ. ಹಣ ಬಿಡುಗಡೆ ಮಾಡಬೇಕು ಎಂದ್ರೆ ಪರ್ಸೆಂಟೇಜ್ ಕೊಡಬೇಕು. ಬಿಜೆಪಿ ಸರ್ಕಾರಕ್ಕಿಂತ ಹೆಚ್ಚಿನ ಪರ್ಸೆಂಟೇಜ್ ಕೊಡಬೇಕು ಎಂದು ಗುತ್ತಿಗೆದಾರರ ಸಂಘದ ರಾಜ್ಯಾಧ್ಯಕ್ಷ ಮಂಜುನಾಥ್ ಬಾಂಬ್ ಸಿಡಿಸಿದ್ದಾರೆ. ವಿವಿಧ ಇಲಾಖೆಗಳ 38,370 ಕೋಟಿ ಹಣ ಪೆಂಡಿಂಗ್ ಇದೆ. ಪೆಂಡಿಂಗ್ ಬಿಲ್ ಕ್ಲಿಯರ್ ಮಾಡಲು ಸಿಎಂ ಮುಂದಾಗ್ತಿಲ್ಲ. ಗುತ್ತಿಗೆದಾರರ ಸಂಘದ ಜೊತೆ ಅಧಿಕೃತ ಸಭೆ ಮಾಡಿಲ್ಲ. ಕೆಂಪಣ್ಣನನ್ನ ಮುಂದಿಟ್ಟುಕೊಂಡು ಅಧಿಕಾರಕ್ಕೆ ಬಂದಿದ್ದಾರೆ. ಅಧಿಕಾರಕ್ಕೆ ಬಂದು 2.5 ವರ್ಷವಾದರೂ ಸಮಸ್ಯೆ ಬಗೆಹರಿದಿಲ್ಲ ಎಂದು ಮಂಜುನಾಥ್ ಕಿಡಿಕಾರಿದ್ದಾರೆ.
ಸರ್ಕಾರದಲ್ಲೂ ಕಮಿಷನ್ ಇಲ್ಲ ಅಂತಲ್ಲ, ಕಮಿಷನ್ ಇದೆ. ಮನೆ ಮುಖ್ಯಮಂತ್ರಿಗಳಿಗೆ ಗೊತ್ತಿತ್ತು ಕಮಿಷನ್ ಅಂದ್ರೆ ನಾವು 30, 40, 60 ಅಂತ ಹೇಳ್ತಾ ಇಲ್ಲ. ಅದು ಹೇಳ್ಬಿಟ್ಟು ಹಳೆ ನಮ್ಮ ಕೆಂಪಣ್ಣವರು ಅಧ್ಯಕ್ಷರು ಹೇಳಿ ಅದು ತಪ್ಪಾಗಿದೆ. ನಾವೇನಂದ್ರೆ 3 ವರ್ಷದ ಹಣ ಬಿಡುಗಡೆ ಕೊಡೋದಕ್ಕೂ ಸಹ ಪರ್ಸೆಂಟೇಜ್ ಕೊಡಬೇಕು, ಕಮಿಷನ್ ಕೊಡಬೇಕು. ಅದು ಸತ್ಯ. ಅದು ಸಾಲ ತೀರಿಸಲಾಗದೆ ಕೆಲವರ ಆತ್ಮಹತ್ಯೆ. ನಿಮಗೆ ಗೊತ್ತಿರಬಹುದು ಎಷ್ಟು ಜನ ಕಾಂಟ್ರಾಕ್ಟರ್ಗಳು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಹೋಗಿದ್ದಾರೆ, ಸೂಸೈಡ್ ಮಾಡ್ಕೊಂಡಿದ್ದಾರೆ, ವಿಷ ಕುಡಿದಿದ್ದಾರೆ. ಇವೆಲ್ಲವೂ ನಿಮ್ಗೆ ಅದನ್ನ ಆದ್ರೂ ಕೂಡ ಸರ್ಕಾರ ಎತ್ತೆಚ್ಕೊಂತ ಇಲ್ಲ. ಕಸದ ಟೆಂಡರ್ನಲ್ಲೂ ಕೈ ತುಂಬಾ ಕಮಿಷನ್. ಕಸದ ಟೆಂಡರ್ ತಗೋಬೇಕಾದ್ರೆ ಸರ್ಕಾರಕ್ಕೆ 7, ಬಿಲ್ ಕೊಡಬೇಕಾದ್ರೆ 7, ಸ್ಪೆಷಲ್ ಆಗಿ ದುಡ್ಡು ರಿಲೀಸ್ ಮಾಡಬೇಕಾದ್ರೆ 7, 7 3 21. ಇನ್ನ ಇಂಜಿನಿಯರ್ಗಳು ಅವ್ರು 71. ಮುಗಿತಲ್ಲಿಗೆ ಇನ್ನೇನು ಉಳಿಯಲ್ಲ. 100ರಲ್ಲಿ 2 ತೆಗೆದಾಕಿದ್ರೆ ₹1 ಉಳಿಯೋದು ಇವ್ರಿಗೆ. ಆ ಪರಿಸ್ಥಿತಿ. ಅದಕ್ಕೆ ಸ್ಟ್ರೈಕ್. ರಾಜ್ಯ ಸರ್ಕಾರದ ವಿರುದ್ಧ ಗುತ್ತಿಗೆದಾರರು ಸಿಡಿದೆದ್ದಿದ್ದು ಕಮಿಷನ್ ಬಾಂಬ್ ಸಿಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಮತ್ತೆ ಕಮಿಷನ್ ಬಾಂಬ್ ಸಿಡಿದಿದೆ. ಬಿಜೆಪಿ ಸರ್ಕಾರಕ್ಕಿಂತ ಕಾಂಗ್ರೆಸ್ ಸರ್ಕಾರನೇ ಹೆಚ್ಚು ಲೂಟಿ ಮಾಡ್ತಾ ಇದೆಯಂತೆ. ಅದರಿಂದ ಗುತ್ತಿಗೆದಾರರು ಆತ್ಮಹತ್ಯೆ ಹಾದಿ ಹಿಡಿದಿದ್ದಾರಂತೆ. ಈ ಸರ್ಕಾರದಲ್ಲೂ ಕಮಿಷನ್ ಇಲ್ಲ ಅಂತಲ್ಲ, ಕಮಿಷನ್ ಇದೆ. 3 ವರ್ಷದ ಹಣ ಬಿಡುಗಡೆ ಕೊಡೋದಕ್ಕೂ ಸಹ ಪರ್ಸೆಂಟೇಜ್ ಕೊಡಬೇಕು. ಕಾಂಟ್ರಾಕ್ಟರ್ಗಳು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಹೋಗಿದ್ದಾರೆ, ಸೂಸೈಡ್ ಮಾಡ್ಕೊಂಡಿದ್ದಾರೆ. ಅದು 2022. ಅಂದಿನ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ರೇಸ್ಕೋರ್ಸ್ ರಸ್ತೆಗೆ ಬಂದು ಪ್ರತಿಭಟನೆ ಮಾಡಿದರು. ಗೋಡೆಗೆ 40% ಸರ್ಕಾರ ಎಂಬ ಪೋಸ್ಟರ್ ಹಂಚಿ ಬೊಮ್ಮಾಯಿ ಸರ್ಕಾರದ ವಿರುದ್ಧ ಕಿಡಿಕಾರಿದರು. ಇದೀಗ ಕಾಂಗ್ರೆಸ್ ಸರ್ಕಾರದ ವಿರುದ್ಧವೇ ಕಮಿಷನ್ ಬಾಂಬ್ ಸಿಡಿದಿದೆ. ಬಿಜೆಪಿಗಿಂತ ಕಾಂಗ್ರೆಸ್ಸಿಗರು ಹೆಚ್ಚು ಲೂಟಿ ಮಾಡುತ್ತಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ ತಟ್ಟಲಿದೆ ಗುತ್ತಿಗೆದಾರರ ಬಿಸಿ. 40% ಪೇ ಸಿಎಂ ಎನ್ನುತ್ತಲೇ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿತ್ತು. ಇದೀಗ ಅದೇ ಕಾಂಗ್ರೆಸ್ ಸರ್ಕಾರದಲ್ಲಿ ಅದಕ್ಕಿಂತ ಹೆಚ್ಚಿನ ಭ್ರಷ್ಟಾಚಾರ ನಡೆಯುತ್ತಿದೆಯಂತೆ. ಹಣ ಬಿಡುಗಡೆ ಮಾಡಬೇಕು ಎಂದ್ರೆ ಪರ್ಸೆಂಟೇಜ್ ಕೊಡಬೇಕು. ಬಿಜೆಪಿ ಸರ್ಕಾರಕ್ಕಿಂತ ಹೆಚ್ಚಿನ ಪರ್ಸೆಂಟೇಜ್ ಕೊಡಬೇಕು ಎಂದು ಗುತ್ತಿಗೆದಾರರ ಸಂಘದ ರಾಜ್ಯಾಧ್ಯಕ್ಷ ಮಂಜುನಾಥ್ ಬಾಂಬ್ ಸಿಡಿಸಿದ್ದಾರೆ. ವಿವಿಧ ಇಲಾಖೆಗಳ 38,370 ಕೋಟಿ ಹಣ ಪೆಂಡಿಂಗ್ ಇದೆ. ಪೆಂಡಿಂಗ್ ಬಿಲ್ ಕ್ಲಿಯರ್ ಮಾಡಲು ಸಿಎಂ ಮುಂದಾಗ್ತಿಲ್ಲ. ಗುತ್ತಿಗೆದಾರರ ಸಂಘದ ಜೊತೆ ಅಧಿಕೃತ ಸಭೆ ಮಾಡಿಲ್ಲ. ಕೆಂಪಣ್ಣನನ್ನ ಮುಂದಿಟ್ಟುಕೊಂಡು ಅಧಿಕಾರಕ್ಕೆ ಬಂದಿದ್ದಾರೆ. ಅಧಿಕಾರಕ್ಕೆ ಬಂದು 2.5 ವರ್ಷವಾದರೂ ಸಮಸ್ಯೆ ಬಗೆಹರಿದಿಲ್ಲ ಎಂದು ಮಂಜುನಾಥ್ ಕಿಡಿಕಾರಿದ್ದಾರೆ.